ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. Okay. 25th question in your worksheet. Yenide? Ritu can row downstream 20 kilometer in 2 hours and upstream 4 kilometer in 2 hours. Yen calculate madabeko. Speed of rowing in still water. ಇದಕ್ಕೆ ನಾವೇನು ಅಸ್ಯೂಮ್ ಮಾಡ್ಕೊಂಡಿದ್ವಲ್ಲ, ಏನ್ ಅಸ್ಯೂಮ್ ಮಾಡ್ಕೊಂಡಿದ್ವಿ? x ಕಿಲೋಮೀಟರ್ ಪರ್ ಅವರ್ ತಾನೆ. ಅಂಡ್ ದ ಸ್ಪೀಡ್ ಆಫ್ ದಿ ಕರೆಂಟ್, ಸ್ಪೀಡ್ ಆಫ್ ದ ಕರೆಂಟ್ ಏನೋ ಅಸ್ಯೂಮ್ ಮಾಡ್ಕೊಂಡಿದ್ವಲ್ಲ, y ಕಿಲೋಮೀಟರ್ ಪರ್ ಅವರ್. ಇಸ್ ಇಟ್ ಕ್ಲಿಯರ್ ಫ್ರೆಂಡ್ಸ್? ಸ್ವಲ್ಪ ನಮ್ಗೆ ಗ್ರಿಪ್ ಬರೋ ತನಕ ಆ ವೇರಿಯಬಲ್ ಅದೇ ಇಟ್ಕೊಂಡ್ಬಿಡಿ. ಅರ್ಥ ಆಯ್ತಾ? ಅವ್ರ ಕತೆ ಹೇಳ್ತಾ ಇದಾರೆ, ಡೌನ್ ಸ್ಟ್ರೀಮ್ ಒಂದು ಕತೆ, ಅಪ್ ಸ್ಟ್ರೀಮ್ ಒಂದು ಕತೆ. ಎರಡು ಪಾಸಿಬಲ್ ಕೇಸಸ್ ಬರೆಯೋಣ. ಬಟ್ ಅದಕ್ಕಿಂತ ಮುಂಚೆ ಲೆಟ್ ಅಸ್ ರೈಟ್, ಲೆಟ್ ದ ಸ್ಪೀಡ್ ಆಫ್ ರೋಯಿಂಗ್ ಇನ್ ಸ್ಟಿಲ್ ವಾಟರ್ ಬಿ x ಕಿಲೋಮೀಟರ್ ಪರ್ ಅವರ್ ಅಂಡ್ ದ ಸ್ಪೀಡ್ ಆಫ್ ದ ಕರೆಂಟ್ ಬಿ y ಕಿಲೋಮೀಟರ್ ಪರ್ ಅವರ್. ಕ್ಯಾನ್ ಯು ರೈಟ್? ಬರದ್ರಾ? ಯು ಆರ್ ಡೂಯಿಂಗ್ ಅ ಸ್ಟೇಟ್ಮೆಂಟ್ ಪ್ರಾಬ್ಲಮ್. Let the speed of the rowing in still water be x kilometer per hour and the speed of the current be y kilometer per hour. Bardra? Okay. Next, let's understand the situation. Okay. First, we will see downstream. Okay. What is the distance? Okay, first upstream ಬರ್ದಿದ್ದೀನಿ, but till downstream ಇದೆ. Okay, ನಾನು ಇದು ಟೇಬಲ್ ನೆನ್ನೆ ನಾಪ್ಕ ಇದೆಯಾ, ಈ ತರ ಟೇಬಲ್ ಬರ್ಸಿದ್ವಿ. ಯು ಕ್ಯಾನ್ ರೈಟ್ ದಿಸ್ ಟೇಬಲ್ ಸ್ಟೂಡೆಂಟ್ಸ್, ಈಸಿ ಅರ್ಥ ಮಾಡ್ಕೊಳ್ಳಕ್ಕೆ. ಓಕೆ, ಡೌನ್ ಸ್ಟ್ರೀಮ್ ಎಷ್ಟು ಡಿಸ್ಟೆನ್ಸ್ ಹೋಗ್ತಾ ಇದಾರೆ? ಇಸ್ ಇಟ್ 20? ಬೇಕಾದ್ರೆ ಯೂನಿಟ್ ಬರ್ಕೊಳ್ಳಿ, ಯಾಕೆ ಇದು ಯೂನಿಟ್ ಲೆಕ್ಕ ತಾನೆ. 20 ಕಿಲೋಮೀಟರ್ ಕರೆಕ್ಟಾ? ಯಾವ ಸ್ಪೀಡ್ ಅಲ್ಲಿ ಹೋಗ್ತಾರೆ ಡೌನ್ ಸ್ಟ್ರೀಮ್ ಅಲ್ಲಿ? ಫಾರ್ಮುಲಾ ಏನು ಡೌನ್ ಸ್ಟ್ರೀಮ್ ಅಲ್ಲಿ? x plus y kilometer per hour. ಕರೆಕ್ಟಾ? ಎಷ್ಟು ಟೈಮ್ ತಗೋತಾ ಇದಾರೆ? 2 hours. Are you understanding the way that I am filling the block? ಯಾಕೆ x plus y ಬರ್ದೆ ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಈಗ ಅಪ್ ಸ್ಟ್ರೀಮ್ ಗೆ ಬನ್ನಿ ಸ್ಟೂಡೆಂಟ್ಸ್. ಎಷ್ಟು ಕಿಲೋಮೀಟರ್ ಹೋಗ್ತಾ ಇದಾರೆ ಅಪ್ ಸ್ಟ್ರೀಮ್? 4 ಕಿಲೋಮೀಟರ್. ಸೊ ಡಿಸ್ಟೆನ್ಸ್ ಇಸ್ 4 ಕಿಲೋಮೀಟರ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. Distance traveled in upstream is 4 kilometer. Distance traveled in downstream is 20 kilometer. What is the speed in upstream of that relative boat? It is x minus y kilometer per hour. And what is the time taken to go upstream? Adu 2 hours. ಅರ್ಥ ಆಗ್ತಿದ್ಯಾ? Okay. Now you know the relation between these three: distance, speed and time. Upstream one condition bariyana. Eno? Distance is equal to speed into time. Correct? 2 na direct agi cancel madaboda students, because hegidru bracket ache idiyalla. So what is the first equation? X minus y is equal to 2. Can I call this as upstream condition? ಸರಿನಾ? ಸರಿನಾ? ಎಸ್ ಸರ್. ಈ ಕಡೆ ಅವನಿ, ಸಾಂಗವಿ, ಸ್ವರ, ಪ್ರಿಯಾ, ಭುವನ್ ಮಾತಾಡಬೇಕು ಇಲ್ಲಿ. ಸೆಕೆಂಡ್ ಕಂಡೀಷನ್ ಏನು? 20 is equal to the speed into time. ಸೊ ಮತ್ತೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಕ್ಯಾನ್ಸಲ್ ಮಾಡಿದ್ರೆ ಏನು ಉಳ್ಕೊಳ್ಳುತ್ತೆ? x plus y is equal to 10. Call this by second equation. Actually ನೋಡಿ, ನೆನ್ನೆನೋ ನಾನು ನಿಮ್ಗೆ ಹೇಳಿದ್ದೆ ಓವರಲ್ ಆಗಿ ಪ್ರಾಕ್ಟೀಸ್ ಮಾಡಿ ಅಂತ. ಯು ರಿಮೆಂಬರ್? ಡೈರೆಕ್ಟ್ ಆಗಿ ಯಾವ ಮೆಥಡ್ ಈಸಿ? ಎಲಿಮಿನೇಷನ್. ಮೆಂಟಲಿ ಮಾಡಿ y ಕ್ಯಾನ್ಸಲ್ ಆಗತ್ತಾ? ಸೊ 2x is equal to 12. Therefore x is 6 kilometer per hour. If x is 6, what is y? 4. So what is the speed of the stream? 4 kilometer per hour. What is the
speed of the rowing in still water? 6 kilometers per hour. X ಯಾವಾಗಲೂ y ಗಿಂತ ಜಾಸ್ತಿ ಬರಬೇಕಲ್ವಾ ಸ್ಟೂಡೆಂಟ್ಸ್? ಈ ಪ್ರಾಬ್ಲಮ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕಮಿಂಗ್ ಕ್ಲಾಸಸ್ ಅಲ್ಲಿ we will solve the case based problems on this. ಈಗ x y ಗೊತ್ತಾದ್ರೆ ಸ್ಟೂಡೆಂಟ್ಸ್, what is the speed in upstream? X is 6, y is 4. So what is the speed in upstream? 6 minus 4. What is 6 minus 4? 2 kilometers, correct? 2 kilometers per hour. ಅಂದ್ರೆ 1 hour ಎಷ್ಟು ಕಿಲೋಮೀಟರ್ ಹೋಗ್ಬೋದು? 2 kilometers. 2 kilometers per hour ಅಂದ್ರೆ ಏನು? 2 kilometers 1 hour ಹೋಗ್ಬೋದು. ಸೊ 2 hours ಎಷ್ಟು ಕಿಲೋಮೀಟರ್ ಹೋಗ್ಬೋದು ಅಂತ? What is the speed in downstream? 10. Actually ಡೈರೆಕ್ಟ್ ಆಗಿ ಬಂದ್ಬಿಡಿದೆ ನೋಡಿ, 10. ಅಂದ್ರೆ 1 hour ಎಷ್ಟು ಕಿಲೋಮೀಟರ್ ಹೋಗ್ಬೋದು? 10 kilometers per hour ಅಂದ್ರೆ ಏನು? 1 hour ಗೆ 10 kilometers ಹೋಗ್ಬೋದು ಅಂತ 1 hour ಗೆ. ಸೊ 2 hours ಗೆ ಎಷ್ಟು ಹೋಗ್ಬೋದು? 20 ಬಂತಲ್ಲ. Are you understanding that logic? Yes. Excuse me, sir. Sorry for the interference. Yes. Sir, ಅದು ಡಿಸ್ಕನೆಕ್ಟ್ ಆಗೋಯ್ತು ಪ್ರಿಯಾಂಗೆ. ಸೊ ಇದೆಲ್ಲ ಹೇಳ್ಕೊಡ್ತೀರಾ ಅಂತ ಅಷ್ಟೇ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಓಕೆ, ಸೊ ಇದು ಬರ್ದ್ರ ಇದು? ಓಕೆ ಪ್ರಿಯಾ, ಇದ್ ಮಾಡ್ಬೇಕಾರಿದ್ಯಾ? ಸರ್ ಇದ್ದೆ ಸರ್. ಓಕೆ. ಸೊ ಈಗ ಏನ್ ಎಕ್ಸ್ ಅಂತ ಏನ್ ಅಸ್ಯೂಮ್ ಮಾಡ್ಕೋತಾ ಇದೀವಿ? ಸ್ಪೀಡ್ ಆಫ್ ದ ಬೋಟ್ ಇನ್ ಸ್ಟಿಲ್ ವಾಟರ್. ಇದು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಅಪ್ ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಬಂದ್ರು ಇದೇ ಅಸಂಪ್ಷನ್. ಅದಕ್ಕೆ ನಾನು ಏನ್ ಮಾಡಿದೆ, ನೋಟ್ ಅಂತ ನಿಮ್ಗೆ ಬರ್ಸ್ಬಿಟ್ಟೆ ಇದೆರಡನ್ನು, ಕರೆಕ್ಟಾ? ಅಪ್ ಸ್ಟ್ರೀಮ್ ಅಂದ್ರೆ ಏನ್ ಫಾರ್ಮುಲಾ ನಾವ್ ಇಟ್ಕೋತೀರಾ? x minus y. But I repeat, x represents the speed of the boat in still water and y represents the speed of the stream. ಇದು upstream. Upstream ಅಂದ್ರೆ ಏನು? The water and the boat are going towards each other. Whereas in downstream, the boat and the stream are coming in the same direction. ಅವಾಗ x plus y ಹಾಕೋತೀವಿ. ಈಗ ಈ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅವರು? ಯು ಹ್ಯಾವ್ ಟು ಫೈಂಡ್ ದ ಸ್ಪೀಡ್ ಆಫ್ ದ ರೋಯಿಂಗ್ ಇನ್ ಸ್ಟಿಲ್ ವಾಟರ್ ಅಂದ್ರೆ x kilometer per hour ಅಸ್ಯೂಮ್ ಮಾಡ್ಕೋಬೇಕು. ಅಂಡ್ ಯು ಹ್ಯಾವ್ ಟು ಫೈಂಡ್ ದ ಸ್ಪೀಡ್ ಆಫ್ ದ ಕರೆಂಟ್, ದಟ್ ಇಸ್ y kilometer per hour ಅಂತ ಅಸ್ಯೂಮ್ ಮಾಡ್ಕೋಬೇಕು. ಈಗ ಯು ಜಸ್ಟ್ ರೀಡ್ ದ ಕ್ವಶನ್. ರೀತು ಕ್ಯಾನ್ ರೋ ಡೌನ್ ಸ್ಟ್ರೀಮ್. ಡೌನ್ ಸ್ಟ್ರೀಮ್ ಡಿಸ್ಟೆನ್ಸ್ ಇನ್ಫಾರ್ಮೇಶನ್ ಇದೆ, ಟೈಮ್ ಇನ್ಫಾರ್ಮೇಶನ್ ಇದೆ. ಬಟ್ ವಿ ನೋ ವಾಟ್ ಈಸ್ ದಿ ಸ್ಪೀಡ್ ಇನ್ ಡೌನ್ ಸ್ಟ್ರೀಮ್, ಏನು? x plus y, ಕರೆಕ್ಟಾ? And we also know the upstream distance and time, and we know the distance of upstream by the formula. Is it x minus y? ಅದಷ್ಟನ್ನು ನೀವು ಟೇಬಲ್ ಫಾರ್ಮ್ ಅಲ್ಲಿ ಇದನ್ನ ಫಿಲ್ ಮಾಡ್ಬಿಡೋದು. ಮತ್ತೆ ಕ್ವಶನ್ ರಿಪೀಟ್ ಮಾಡಿದೀನಿ ನೋಡಿ. ರೀತು ಕ್ಯಾನ್ ಗೋ ಡೌನ್ ಸ್ಟ್ರೀಮ್. ಎಷ್ಟು ಕಿಲೋಮೀಟರ್? 20 kilometers. ಎಷ್ಟು ಟೈಮು? 2 hours. What is the speed in downstream? x plus y. Next, upstream. What is the distance? 4 kilometers. What is the time taken? 2 hours. What is the speed? X minus y. Now, do you know the relation between these three? Speed is equal, distance is equal to speed into time. So, you'll know it. 4 is equal to x minus y into 2. So, solve ಮಾಡೋದು. Simplify. 2 ones are 2 twos are. Next, ಇಲ್ಲೂ ಅದೇ ತರ simplify ಮಾಡೋದು. Distance is equal to speed into time. 2 ones are 2 tens are. So, x plus y is equal to 10. So, solve 1 and 2. You will get x is equal to 6 and y is equal to 4. ಅರ್ಥ ಆಯ್ತಾ ಎಲ್ರಿಗೂ? ಅರ್ಥ ಆಯ್ತಾ ಎಲ್ರಿಗೂ? ಓಕೆ, ನೆಕ್ಸ್ಟ್ ಕ್ವಶನ್ ಮಾಡೋಣ. ಓಕೆ, 26th ಕ್ವಶನ್. Okay, Bhuvan, can you read the question? Yes, sir. Yes, scored 40 marks in a test, getting 3 marks for each right answer and losing 1 mark for each wrong answer. Yeah, wait.
Students, understand the situation. There is a guy by name Yash. What is the total marks he scored in the test? 40. Getting 3 marks for each right answer and losing 1 mark for each wrong answer. Actually, ಇದನ್ನ ನೆಗೆಟಿವ್ ಮಾರ್ಕಿಂಗ್ ಅಂತ ಕರೀತಾರೆ. ಈ ತರ ಎಕ್ಸಾಮ್ಸ್ ಈಗ ಕಡಿಮೆ ಆಗೋಗಿದೆ. ಮೊದಲು ಇಂಜಿನಿಯರಿಂಗ್ ಮೆಡಿಕಲ್ ಎಲ್ಲ ಈ ತರ ಇತ್ತು, ನೆಗೆಟಿವ್ ಮಾರ್ಕ್ಸ್ ಅಂತ. ಓಕೆ, ನೌ ದೇ ಹ್ಯಾವ್ ರಿಮೂವ್ಡ್. ಅಂದ್ರೆ ರಾಂಗ್ ಆನ್ಸರ್ಸ್ ಏನು ಮಾಡಲ್ಲ, ರೈಟ್ ಆನ್ಸರ್ಸ್ ಮಾತ್ರ ಮಾರ್ಕ್ಸ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಸಿಚುಯೇಷನ್. ಓಕೆ, ಈಗ ದೇರ್ ಈಸ್ ಅ ಗೈ ಹೂ ಹ್ಯಾಸ್ ರಿಟನ್ 5 questions. ಓಕೆ, ಆಕ್ಚುಲಿ ಈಗಲೂ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಇದೆ. ಓಕೆ, ಒಂದು NET ಅಂತ, ಅದ್ರಲ್ಲಿ ಇವತ್ತಿಗೂ ಮೇಂಟೈನ್ ಮಾಡಿದ್ದಾರೆ ಇದನ್ನ, ನೆಗೆಟಿವ್ ಮಾರ್ಕ್ ಬೇಸ್ಡ್ ಅಂತ. ಓಕೆ, 5 questions ಇರತ್ತೆ ಅನ್ಕೊಳ್ಳಿ, ಸುಮ್ನೆ ಸಿಂಪಲ್ ಆಗಿ 5 questions ಅಲ್ಲಿ ಏನ್ ಮಾಡ್ತಾನೆ ಒಬ್ಬ, 3 ರೈಟ್ ಆನ್ಸರ್ಸ್ ಮಾಡಿರ್ತಾನೆ ಅಂಡ್ 2 ರಾಂಗ್ ಮಾಡಿರ್ತಾರೆ. ಅವಾಗ ಹೆಂಗ್ ಕರೆಕ್ಷನ್ ಮಾಡ್ತಾರೆ ಅಂದ್ರೆ, 3 ರೈಟ್ ಆನ್ಸರ್ಸ್ಗೆ ದೇ ವಿಲ್ ಗಿವ್ 3 marks. ಅಂದ್ರೆ 3 3s 9 marks ಬಂದ್ಬಿಡ್ತು. ಬಟ್ 2 ರಾಂಗ್ ಏನು ಮಾಡಲ್ಲ ಅಂತಲ್ಲ, ದೇ ವಿಲ್ ಕಟ್ -2 marks ಆಫ್ ದಿಸ್ 9. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಯಾಕೆ ಈ ತರ ಎಕ್ಸಾಮ್ಸ್ ಮೊದಲು ಮಾಡ್ತಿದ್ರು ಅಂದ್ರೆ, ಕಾನ್ಫಿಡೆನ್ಸ್ ಚೆಕ್ ಮಾಡಕ್ಕೆ. ಅಂದ್ರೆ ನೀವು ಸುಮ್ಮನೆ ಮಾಡ್ತಿರಲ್ಲ MCQ, ಕರೆಕ್ಟಾ? ಕ್ವಶನ್ ಬೇಕಾದ್ರೆ ಓದಲ್ಲ, ABCD ಮಾರ್ಕ್ ಮಾಡ್ತೀರಾ, ಇಲ್ಲ ಏನೇನೋ ವರ್ಕ್ ಮಾಡಲ್ಲ, ಬಟ್ ABCD 1 ಮಾರ್ಕ್ ಮಾಡ್ತೀರಾ. ಯಾಕೆ? ಬಿಕಾಸ್ ಯು ಡೋಂಟ್ ನೋ ದ ನೆಗೆಟಿವ್ ಮಾರ್ಕಿಂಗ್ ಇಂಪಾರ್ಟೆನ್ಸ್. ನೆಗೆಟಿವ್ ಮಾರ್ಕಿಂಗ್ ಇಟ್ರೆ ಏನಾಗೋದು ಗೊತ್ತಾ? ಫಾರ್ ಎಕ್ಸಾಂಪಲ್, ಈಗ ಉಲ್ಟಾ ಸಿಚುಯೇಷನ್ ಆಯ್ತು ಅನ್ಕೊಳ್ಳಿ, 1 ರೈಟ್ ಆನ್ಸರ್ ಇತ್ತು, 4 ರಾಂಗ್ ಆದ್ರೆ ಅವ್ನಿಗೆ ಎಷ್ಟು ಮಾರ್ಕ್ಸ್ ಬರೋದು ಗೊತ್ತಾ? -1. ನೆಕ್ಸ್ಟ್ ಟೆಸ್ಟ್ ಬರ್ದು ತಗೋಬೇಕು ಮಾರ್ಕ್ಸ್. ಯಾಕೆ? 1 ರೈಟ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? 3 marks. 4 ರಾಂಗ್ ಆಗಿದ್ದಕ್ಕೆ ಎಷ್ಟು ಬಂತು ಮಾರ್ಕ್ಸ್? -4 ಮಾಡ್ತಾರೆ. ಸೊ ವಾಟ್ ಇಸ್ 3 - 4? ನೆಗೆಟಿವ್ ಮಾರ್ಕ್. ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್? ಇದನ್ನ ನೆಗೆಟಿವ್ ಮಾರ್ಕಿಂಗ್ ಎಕ್ಸಾಮ್ಸ್ ಅಂತ ಇದೆ. ಬೇಕಾದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಗೂಗಲ್ ಮಾಡಿ ನೋಡಿ, ಇವತ್ತು ಇಂಡಿಯಾದಲ್ಲಿ ಯಾವ್ದಾದ್ರು ನೆಗೆಟಿವ್ ಮಾರ್ಕ್ಸ್ ಎಕ್ಸಾಮ್ ಇದೆಯಾ ಅಂತ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್. ಸಾರಿ, JEE ಅಡ್ವಾನ್ಸ್ ಅಲ್ಲಿ ಇದೆ, ಮೇನ್ಸ್ ಅಲ್ಲಿ ಇಲ್ಲ. ಮೇನ್ಸ್ ಅಲ್ಲಿ ಇದೆಯಾ? Sir, in NEET it is there, sir. Sir, JEE mains ಅಲ್ಲೂ ಇದೆ. ಮೇನ್ಸ್ ಅಲ್ಲೂ ಇದೆಯಾ? ತೆಗ್ದಂಗ್ ಇತ್ತಲ್ಲ. ಅಥವಾ ಕೋವಿಡ್ ಟೈಮಲ್ಲಿ 2 years ತೆಗೆದ್ರೆ ಏನೋ ಗೊತ್ತಿಲ್ಲ. ಬಟ್ ಅಡ್ವಾನ್ಸ್ ಐ ಆಮ್ ಶೋರ್ ದಟ್ ಇಟ್ ಇಸ್ ಓಕೆ. ಫೈನ್, ಯು ಜಸ್ಟ್ ಸರ್ಚ್ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಬಟ್ ದಟ್ಸ್ ದ ಕಾನ್ಸೆಪ್ಟ್ ಅರ್ಥ ಆಯ್ತಾ? Okay, Bhuvan, you continue. Yes, sir. Had 4 marks been awarded for each right answer and 2 marks deducted for each wrong answer, then Yash would have scored 50 marks. How much question? Wait. ಈಗ ಅವ್ರೇನ್ ಹೇಳ್ತಾ ಇದಾರೆ, he has scored 40. But they are telling, instead of giving 3 marks for right answer, they wanted to give how many marks? 4 marks ಕೊಡ್ಬೇಕಿತ್ತಂತೆ. ಅಂಡ್ ಇನ್ಸ್ಟೆಡ್ ಆಫ್ ಕಟ್ಟಿಂಗ್ 1 marks for wrong answer, ಎಷ್ಟು ಮಾರ್ಕ್ಸ್ ಕಟ್ ಮಾಡ್ಬೇಕಿತ್ತಂತೆ? 2. ಅವಾಗ ಒಂದು ಸ್ಕೋರ್ ಏನಾಗ್ತಿತ್ತಂತೆ? 50. ಡಿಡ್ ಯು ಅಂಡರ್ಸ್ಟ್ಯಾಂಡ್ ದ ಸರ್ಕಲ್ಸ್? ನಾನು ಸರ್ಕಲ್ ಮಾರ್ಕ್ ಮಾಡ್ತಾ ಇರೋದು ಮಾತ್ರ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. 40 ಯಾವಾಗ ಬಂತು? 3 ರೈಟ್ ಆನ್ಸರ್, 1 ರಾಂಗ್ ಆನ್ಸರ್. 50 ಯಾವಾಗ ಬರ್ತಿತ್ತು? 4 marks for correct answer and 2 marks for wrong answer. Next, how many questions were there in the test? ಸರಿ ತಪ್ಪು ಕೇಳ್ಬಿಟ್ಟು ಇದೊಂಥರ ಹೆಂಗಾಯ್ತು ಗೊತ್ತಾ ಕ್ವಶನ್? ಫೈಂಡ್ ದ ನಂಬರ್ ಆಫ್ ಬಾಯ್ಸ್ ಅಂಡ್ ಗರ್ಲ್ಸ್ ಇನ್ ದ ಕ್ಲಾಸ್ ಅನ್ನಬಹುದು. ಫೈಂಡ್ ದ ಟೋಟಲ್ ಸ್ಟ್ರೆಂತ್ ಇನ್ ದ ಕ್ಲಾಸ್ ಮಾಡ್ಬೋದಾ? ಹೆಂಗೆ? X Y ಎರಡು ಗೊತ್ತಾದ್ರೆ ಏನ್ ಮಾಡ್ಬೇಕು? ಆಡ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಅಂದ್ರೆ ಇಸ್ ಇಟ್ ಸಮಥಿಂಗ್ ನೆಕ್ಸ್ಟ್ ಲೆವೆಲ್? ಬರೀ X Y ಹುಡುಕರ್ ಆಗಲ್ಲ. ಈಗ ನಾವೇನ್ ಮಾಡ್ಬೇಕು? ಆಡ್ ಮಾಡ್ಬೇಕು. ಹಂಗಂದ್ರೆ ಇಲ್ಲಿ ನಾವೇನ್ ಮಾಡೋಣ? ವಿ ವಿಲ್ ಅಸ್ಯೂಮ್ ದಟ್ ದೇರ್ ಆರ್ X ರೈಟ್ ಆನ್ಸರ್ಸ್. ಎಷ್ಟು ರೈಟ್ ಆನ್ಸರ್ಸ್? X ರೈಟ್ ಆನ್ಸರ್ಸ್. And there are Y wrong answers. ಎರಡು ಅಸಂಪ್ಷನ್ ಮಾಡ್ಕೋಬಹುದಾ? ಬರ್ಕೊಳ್ಳಿ. Let X be the number of right answers and
y be the number of wrong answers that he answered. Who answered? Yash. Solving Yash problem. Nam problem hai namge. Already tonta ಇವನ್ Yash ಅಂತ next ಇನ್ಯಾವ ಕಂಡೋರ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂದ್ರೆ ಒಂದು ಸೀರಿಯಲ್ ಅಲ್ಲಿ ಇನ್ನೊಂದು ಮ್ಯಾಥ್ ಅಲ್ಲೇ ಅನ್ಸುತ್ತೆ. ಸೀರಿಯಲ್ ಅಲ್ಲೂ ಹಂಗೆ ಅಲ್ಲ, ಒಂದೊಂದ್ಸಲಿ ನೋಡ್ತಿರ್ತೀನಿ ಸೀರಿಯಲ್, ಯಾರ್ದೋ ಮನೆ ಸಾಲ್ವ್ ಮಾಡ್ತಿರ್ತಾಳೆ, ಒಂದ್ ವರ್ಷ ಬಿಟ್ಟು ನೋಡಿ ಆ ಮನೇಲಿ ಇನ್ನೇನೋ ಕಾಂಪ್ಲಿಕೇಟ್ ಆಗೋಗಿರುತ್ತೆ. ಓಕೆ, ಲೆಟ್ಸ್ ಕಂಟಿನ್ಯೂ. ಸೊ ಈಗ ಎಕ್ಸ್ ಅಂದ್ರೆ ಏನು? ಎಕ್ಸ್ ಅಂದ್ರೆ ಏನು? ನಂಬರ್ ಆಫ್ ರೈಟ್ ಆನ್ಸರ್ಸ್. ವೈ ಅಂದ್ರೆ ಏನು? ನಂಬರ್ ಆಫ್ ರಾಂಗ್ ಆನ್ಸರ್ಸ್. ಈಗ ನಾವೇ ಕರೆಕ್ಷನ್ ಮಾಡೋಣ. ಇವನ್ ಪೇಪರ್ 40 ಮಾರ್ಕ್ಸ್ ತಗೊಂಡಿದ್ದಾನೆ, 3 ಮಾರ್ಕ್ಸ್ ರೈಟ್ ಆನ್ಸರ್ಸ್ ಕೊಡಬೇಕು. ಸೊ ಅಕಾರ್ಡಿಂಗ್ ಟು ದ ಗಿವನ್ ಕ್ವಶನ್, ನಾವು ವಾಟ್ ವಿ ವಿಲ್ ಡೂ, ವಿ ವಿಲ್ ಅಸ್ಯೂಮ್ ಟೇಬಲ್ ಹೆಂಗ್ ಡ್ರಾ ಮಾಡ್ಬೋದು? ಕನ್ಸ್ಟ್ರಕ್ಟಿವ್ ಆಗಿ ಯೋಚನೆ ಮಾಡಿ. ನಾನು ಬೇಕಂತ ಅದಕ್ಕೆ ಟೇಬಲ್ ಬರ್ತಿಲ್ಲ. ಯಾ ಟ್ರೈ. ಹೆಂಗೆ ಈಗ ಒಂದು ಟೇಬಲ್ ಬರೀಬೇಕು ನಾನು ಈ ಪ್ರಾಬ್ಲಮ್ಗೆ. Okay, now let me go in this way. Right answers and wrong answers. And I write total marks. ಎರಡು ಸಿಚುವೇಶನ್ ಇದೆ ಅಲ್ವಾ ಸ್ಟೂಡೆಂಟ್ಸ್? ಎರಡು ಸಿಚುವೇಶನ್ ಇದೆಯಾ? ಓಕೆ, ಓಕೆ, ನನ್ನ ಪ್ರಾಬ್ಲಮ್ ಅರ್ಥ ಆಗಲಿ ಅಂತ ನಾನು ಹಿಂಗೆ ಬರೀತಾ ಇದ್ದೀನಿ. ಫಸ್ಟ್ ಸಿನಾರಿಯೋ ಅಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದ ಯಶ್? 40 ನಾ? Did he score 40? How many right answer he attempted? X. Each question right answer ಎಷ್ಟು ಮಾರ್ಕ್ಸ್ ಕೊಟ್ರಿ? 3 marks. And the total number of marks is 3. Is it understanding? For these many right answers, he will get this marks. And how many marks he will lose? 1 mark. And 1 y and y and na. This is one scenario. Next, instead of awarding 3 marks for right answer, ಎಷ್ಟು ಕೊಡಬೇಕಿತ್ತಂತೆ? 4 marks right ಮಾಡಿ. Sir, 4 marks. 2 marks wrong answer ಗೆ ಡಿಡಕ್ಟ್ ಮಾಡಬೇಕಿತ್ತಂತೆ. ಕರೆಕ್ಟಾ? ಸೊ ಟೋಟಲ್ ಮಾರ್ಕ್ಸ್ ಎಷ್ಟಾಗ್ತಿತ್ತು? 50. But now students, see here, by the first condition, the number of right answers minus number of wrong is 40. ಈಗ ಅರ್ಥ ಆಯ್ತಾ ಯಾಕೆ equation 1 ಮೈನಸ್ ಬಂತು ಅಂತ? ಯಾಕೆ ಹೇಳಿ ಮೈನಸ್ ಬಂತು? ನೆಗೆಟಿವ್ ಮಾರ್ಕ್ಸ್ ತಾನೆ, y ಮಾರ್ಕ್ಸ್ ನ ತೆಗಿಬೇಕು ರೈಟ್ ಅಲ್ಲಿ. ನಾನು ಒಂದು ಎಕ್ಸಾಂಪಲ್ ಬರ್ತೋರ್ಸ್ದೆ, ಅರ್ಥ ಆಯ್ತಾ? ಹಂಗಾರೆ ಸೆಕೆಂಡ್ ಸಿಚುಯೇಷನ್ ಅಲ್ಲಿ ಏನಾಗುತ್ತೆ? 4x minus 2y is equal to 50. You are understanding why you have to write minus? You are cutting 2 marks for each wrong answer from right answers. ಈ ಕಾಲಮ್ ಏನ್ ರೆಪ್ರೆಸೆಂಟ್ ಮಾಡ್ತಿದೆ? ಮಾರ್ಕ್ಸ್ ತಾನೆ. ಜೋಶ್ ಅಲ್ಲಿ 3x plus y ಬರೆದ್ಬಿಟ್ಟಿರ. 3x plus y ಬರೋರೇನೋ ತಪ್ಪು ಮಾಡಿದ್ರು ಮಾರ್ಕ್ಸ್ ಕೊಡ್ಬೇಕಾಗತ್ತೆ. ತಪ್ಪು ಮಾಡಿದ್ರೆ ಮಾರ್ಕ್ಸ್ ಕಟ್ ಮಾಡಬೇಕೋ ಬೇಡವೋ? Why? You see the statement students, losing 1 mark for each wrong answer. ಎಷ್ಟು wrong answers ಇದೆ? y. ಅರ್ಥ ಆಗ್ತಿದೆ ಅಲ್ವಾ? You understood the last line? But here you can divide this by 2. If you divide this by 2 ಏನಾಗುತ್ತೆ? 2x minus y is equal to 25. Call this by equation number 2. Equation 1 ಮತ್ತೆ equation 2 ನ ಒಂದ್ರ ಕೆಳಗೆ ಒಂದು ಬರ್ಕೊಳ್ಳಿ. Equation 1 ಮತ್ತೆ equation 2 ನ ಒಂದ್ರ ಕೆಳಗೆ ಒಂದು ಬರ್ಕೊಳ್ಳಿ. ಚೇಂಜ್ ಆಫ್ ಸೈನ್ ಬೇಕಾಗುತ್ತೆ, ಡೈರೆಕ್ಟ್ ಆಗಿ ಮಾಡಕ್ಕಾಗಲ್ಲ, ಚೇಂಜ್ ಆಫ್ ಸೈನ್ ಬೇಕಾಗುತ್ತೆ. Shall I take the next? ಒಂದ್ರ ಕೆಳಗೆ ಒಂದು ಬರೆಯೋಣ. 3x minus y is equal to 40. Next,
2x, y is equal to ಅಲ್ಲ ಹಾ 2y is equal to 25 ಕರೆಕ್ಟ್ ಇದೆಯಲ್ಲ ಮೈನಸ್ ಮತ್ತಿಲ್ವಲ್ಲ minus 25 ಅನ್ಕೊಂಡೆ ಸಾರಿ. Okay, now change the sign. Minus plus minus. You have to read the new sign, right? So minus y plus y 0. 3x minus 2x 1x. 40 minus 25 15. Therefore y ಏನಾಗುತ್ತೆ ಇದೆರಡರಲ್ಲಿ ಯಾವ್ದಾದ್ರು ಒಂದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ 3 into 15 minus y is equal to 40. So y is 5. Good. Andre how many right answer? How many right answers? 15. X andre right answers tane. How many wrong answers? 5. So what is the total number of questions? Number of right answered question. Number of right answered questions is x esta 15. Number of wrong answered question is 5. Therefore the total number of questions in the test was 20. Did you understand, students? 20 ಬರೀಲಿಲ್ಲ ಅಂದ್ರೆ ಹಾಫ್ ಮಾರ್ಕ್ ತೆಗೆದು ಬಿಡ್ತಾರೆ. ಬರೀ x and y ಹುಡುಕದಲ್ಲ. ಅದೇ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲೆಲ್ಲ ಬರೀ ಸ್ಪೀಡ್ ಆಫ್ ದ ಬೋಟ್ ಸ್ಪೀಡ್ ಆಫ್ ದ ಸ್ಟ್ರೀಮ್ ಮಾತ್ರ ಮಾಡಿದ್ವಿ, ಕರೆಕ್ಟಾ? Now you have to carefully observe what they have given, what we have to do. Yes, ಯಾರಿಗಾರ ಡೌಟ್ ಇದೆಯಾ? No, sir. No, sir. No, sir. Okay, next question ಹೋಗೋಣ. Next question.